ಶಿವನೇ ಶಂಭುಲಿಂಗೆ ಹೇಳಗಿಲ್ಲ ಶಿವ. ಇವತ್ತು ನಮ್ಮ ಸಿದ್ದಾಪುರದಾಗೆ ಬಹುಮುಖ ಪ್ರತಿಭೆ ನಾಗರಾಜ್ ಡೊಂಗೇಶ್ವರನ ಪರಿಚಯ ಮಾಡ್ಸೋಕ್ಕೋಸ್ಕರ ಬಂದಿದ್ದೀವಿ ಗಂಡ್ಲೆ. ಡೊಂಗೇಶ್ವರು ಯಕ್ಷಗಾನದಲ್ಲಿ, ಮಿಮಿಕ್ರಿಯಲ್ಲಿ ಮತ್ತು ಸಾಮಾಜಿಕದಲ್ಲಿ ಕಲಿಕಳಿಯನ್ನು ಹೊಂದಿ ಒಂದು ಹಳೆ ಕಾಲದಲ್ಲಿ ಹೆಸರು ಮಾಡಿದಂಥ ಇವ್ರನ್ನ ಪರಿಚಯ ಮಾಡಿಸ್ಕೊಡ್ಬೇಕಂತ ಬಂದಿದ್ದೀನಿ ಶಿವೆ. ಅಲ್ಲ ಶಿವೆ, ನಾನೊಬ್ಬ ಮಿಮಿಕ್ರಿ ಕಲಾವಿದನಾಗಿ ನಾಗರಾಜ್ ಡೊಂಗೇಶ್ವರನ ಪರಿಚಯ ಮಾಡಿಸ್ತಿದ್ದೀನಿ ಗಂಡ್ಲೆ. ನಮಸ್ಕಾರ ಗಂಡ್ಲೆ, ಬರ್ತೀನಿ ಶಿವ. ಶಿವನೇ ಶಂಭುಲಿಂಗ. ನಿಮ್ಮ ಕಿರುಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಕೇಶವ್ ಡೋಂಗುರೆ ಅಂತ. ನಮ್ಮ ತಂದೆ ಕೇಶವ ಅನಂತರಾವ್ ಡೋಂಗುರೆ ಅಂತ. ನಮ್ಮ ತಾಯಿ ಗಿರಿಜಾಬಾಯಿ ಅಂತ. ನಾನು ಹುಟ್ಟಿದ್ದು ಸಿದ್ದಾಪುರದ ಹೊನ್ನೇಗುಂಡಿಯಲ್ಲಿ. ನಾನು ಪ್ರಾಥಮಿಕ ಶಿಕ್ಷಣವನ್ನು ಬಾಲಿಕೊಪ್ಪ ಶಾಲೆ ಸಿದ್ದಾಪುರ ಅಲ್ಲಿ ಮಾಡಿದೆ. ಅದರ ನಂತರ SV ಬಾಯ್ಸ್ ಹೈಸ್ಕೂಲಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ MGC ಕಾಲೇಜಲ್ಲಿ PUC ಹಂತದವರೆಗೆ ಓದಿ ನಂತರ ಡಿಪ್ಲೊಮಾ ಇನ್ ಥಿಯೇಟರ್ ನೀನಾಸಂನಲ್ಲಿ ಮಾಡಿದ್ದೇನೆ. ನೀನಾಸಂನಲ್ಲಿ ಕಲಾವಿದನಾಗಿ, ಮ್ಯೂಸಿಷಿಯನ್ ಆಗಿ, ಉಪನಿರ್ದೇಶಕನಾಗಿ ಕೆಲಸ ಮಾಡಿರತಕ್ಕಂಥ ಅನುಭವವನ್ನು ಹೊಂದಿದ್ದೇನೆ. ನಮ್ಮ ತಂದೆ ಕೇಶವಾನಂದರಾವ್ ಡೋಂಗುರೆ ಅಂತ, ಅವರು ಸ್ಟಾಂಪ್ ಪೆಡ್ರಿ ಇದ್ದರು. ಅವರು ಕೂಡ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿರತಕ್ಕಂಥವ್ರು. ಈಗ ಅವರಿಗೆ 94 ಏಜ್ ಆದರೂ ಗಟ್ಟಿದ್ದಾರೆ. ದಿವಸಕ್ಕೆ 2 ಬಾರಿ 4 ಬಾರಿ ದೇವಸ್ಥಾನಕ್ಕೆ ಹೋಗುವಷ್ಟು ಗಟ್ಟಿದ್ದಾರೆ. ನನಗೆ ಒಂದು ಮಗಳು HN ಪೂಜಾ ಅಂತ. ಅವಳು ವಿದ್ಯಾಭ್ಯಾಸವನ್ನು ಬೆಂಗಳೂರಲ್ಲಿ ಮಾಡ್ತಾ ಇದ್ದಾಳೆ. ನಮ್ಮ ಮನೆಯವರು ಭಾರತಿ ಕೆ ಹೆಗಡೆ ಅಂತ, ಅವರು ಅಂಚೆ ಇಲಾಖೆಯಲ್ಲಿ ನೌಕರಿಯನ್ನು ಮಾಡಿದರು. ಅವರು ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿ ಮೊನ್ನೆ ನನಗೆ ಹೆಲ್ಪಿಗಾಗಿ ಮನೆಯಲ್ಲೇ ಇರ್ತಾರೆ. ನೀವೀಗ ಹವ್ಯಾಸ ನಾಟಕ ಇರ್ಬೋದು ಅಥವಾ ಮಿಮಿಕ್ರಿ ಆಗಿದೆ, ಎಲ್ಲಾ ಪ್ರಕಾರದಲ್ಲೂ ಇದ್ದೀರಾ. ಆದ್ರೆ ನಿಮ್ಗೆ ಆ ಫಸ್ಟಿಗೆ ಒಂದು ಒಲುಮೆ ಹೇಗೆ ಸ್ಟಾರ್ಟ್ ಆಗುತ್ತೆ? ಒಂದು ಈ ಕಲೆಯಲ್ಲಿ ನಿಮ್ಗೆ ತೊಡಸ್ಕೊಳ್ಳುವಂತ ಒಲುಮೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನಾನು ಸಣ್ಣಕ್ಕಿರುವಾಗ ಹುಲಿಮನೆ ಸೀತಾರಾಮ ಶಾಸ್ತ್ರಿಗಳು ಅಂತ ಕರ್ನಾಟಕದ ಟಿಪ್ಪು ಅಂತ ಅವ್ರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಆಗ ಟಿಪ್ಪುವಿನ ಮಕ್ಕಳ ಪಾತ್ರಕ್ಕೆ ನಾವು ಸಣ್ಣವರು, 3 ವರ್ಷ 4 ವರ್ಷ ಇರುವಾಗಲೇ ನಾವು ವೇದಿಕೆಯನ್ನು ಹತ್ತಲಿಕ್ಕೆ ಸೀತಾರಾಮ ಶಾಸ್ತ್ರಿಗಳು ನಮ್ಗೆ ಅನುವು ಮಾಡಿ ಅವರಿಂದ ಪ್ರೇರಣೆ ಆಯಿತು. ಆ ಪ್ರೇರಣೆ ಹೇಳೋದು, ನನ್ನ ತಿರುಗಾಟದಲ್ಲಿ ಎಲ್ಲ ಅನುಭವಗಳನ್ನು ಪಡೆದೆ. ನಾನು ಮಿಮಿಕ್ರಿಯನ್ನ ನಾನು ಕಲೀಲಿ ಕಲ್ತಿದ್ದಲ್ಲ, ಅದಾಗೆ ಬಂತು. ಅದನ್ನ ರೂಢಿಸ್ಕೊಂಡೆ. ಅದು ರೂಢಿಸ್ಕೊಂಡ್ಮೇಲೆ ವೇದಿಕೆಗಳಲ್ಲಿ ಪ್ರೋಗ್ರಾಮ್ಗಳಿಗೆ ಕರೀತಾ ಇದ್ರು. ಒಂದೊಂದು ತಾಸು ಮಿಮಿಕ್ರಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೆ. ಮಿಮಿಕ್ರಿಯನ್ನು ಸ್ಟಾರ್ಟ್ ಮಾಡ್ತೀವಿ, ಯಾವ ಏಜ್ ಇಂದ ನೀವು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳ್ಬೋದಾ? ನಾನು ಮಿಮಿಕ್ರಿಯನ್ನ 3ನೇ ಕ್ಲಾಸಿಂದ ಮಿಮಿಕ್ರಿಯನ್ನ ಮಾಡ್ತಿದ್ದೆ. ಶಾಲಾ ದಿನಗಳೆಂದರೆ ಅದ್ರ ಬಗ್ಗೆ ಶಾಲಾ ದಿನಗಳಲ್ಲೇ ನಮ್ಮ ಕಲಿಸಿರ್ತಕ್ಕಂಥ ಗುರುಗಳ ಧ್ವನಿಯನ್ನ ಮಾಡೋದು. ಕಾಲೇಜ್ನಲ್ಲಿ 1 ವರ್ಷ ಎಲ್ಲ ಲೆಕ್ಚರ್ಸಿನ ಧ್ವನಿಯನ್ನ ಮಿಮಿಕ್ರಿ ಮಾಡಿದೆ MGC ಕಾಲೇಜಲ್ಲಿ. ಮಿಮಿಕ್ರಿ ಹೇಳೋದು ಯಾರಿಂದ ಕಲ್ತಕ್ಕಿಂತ ಹೆಚ್ಚು ನಾವು ಅದನ್ನ ಮಾಡೋದನ್ನ ಕಲ್ತ್ಕೊಳ್ಳೋದು ಬಹಳ ಕಷ್ಟ. ಒಂದೇ ಬಾಯಲ್ಲಿ 2 ಆವಾಜನ್ನ ತೋರಿಸುವಂತ ಮಿಮಿಕ್ರಿಯನ್ನ ಮಾಡಿದೆ ನಾನು. ಒಂದು ವಿಮಾನ ಹಾರಾಟ ಇರ್ಬೋದು, ಕೆಳಗೊಂದು ಕುದುರೆ ಹೋದಾಗ ಏಕಕಾಲದಲ್ಲಿ 2 ಧ್ವನಿಯನ್ನ ಹೇಗೆ ಕಳಿಸ್ಬಹುದು. ಮಿಮಿಕ್ರಿ ಅಂತಂದ್ರೆ ಧ್ವನಿಯ ಮೇಲೆ ಅದು ಮೈಕ್ ಇಫೆಕ್ಟ್ ಇಫೆಕ್ಟ್ ನಲ್ಲಿ ಮಾಡುವಂಥದ್ದು. ಅದನ್ನ ಮಾಡಿದೆ. ಅದರಲ್ಲಿ ನನಗೆ ಒಳ್ಳೆ ಹೆಸರು ಬಂತು. ಮೇಲೆ ವಿಮಾನ ಹಾರಾಟ ಮಾಡೋದು, ಕೆಳಗೆ ಕುದುರೆ ಹೋಗೋದು, ಏಕಕಾಲದ 2 ಸೌಂಡ್ ಅನ್ನು ಮಾಡೋದು, ಹಾಗೂ ಧ್ವನಿಯನ್ನು ಅನುಕರಣೆ ಮಾಡೋದು. ಈಗ ಕಾಲೇಜಲ್ಲಿ ನೀವು ಮಿಮಿಕ್ರಿ ಮಾಡ್ತೀರಾ, ಅಲ್ಲಿ ನಿಮ್ಮೊಂದು ಹೆಸರು ಮಾಡಿರ್ತೀರಾ. ನಂತರ ಜೀವನ ಹೇಗಿರುತ್ತೆ? ನೀವು ಮಿಮಿಕ್ರಿದಲ್ಲಿ ಮುಂದುವರಿತೀರಾ ಅಥವಾ ಬೇರೆ ಯಾವ್ದಾದ್ರು ಕೆಲಸಗಳಿಗೆ ಹೋಗ್ತೀರಾ? ಹೇಗಾಗುತ್ತೆ ಜೀವನ? ನಾನು PUC ವರೆಗೆ ಹೋಗುವಾಗ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಪಿಗ್ಮಿ ಮಾಡ್ತಾ ಇದ್ದೆ. ಆ ಪಿಗ್ಮಿ ಮಾಡಿಕೊಂಡು ಕಾಲೇಜ್ಗೆ ಹೋಗ್ತಿದ್ದೆ. ತದನಂತರ ಒಂದು ಪೇಪರ್ ಅಲ್ಲಿ ಆ್ಯಡ್ ಬಂತು, ನೀನಾಸಂ ಕಲಾವಿದರು ಬೇಕಾಗಿದ್ದಾರೆ ಅಂತ ಆ್ಯಡ್ ಬಂತು. ಆಗ ಅಪ್ಲಿಕೇಶನ್ ಹಾಕಿದ್ದೆ ನಾನು. ಅವರು ನನ್ನ ಮಿಮಿಕ್ರಿ, ಮತ್ತೆ ನಾನು ಮ್ಯೂಸಿಷಿಯನ್ ಕೂಡ ಹೌದು. ತಬಲಾ, ಕಾಂಗೋ, ಬ್ಯಾಂಗೋ, ಡ್ರಮ್ಸು ಇದನ್ನೆಲ್ಲ ಪ್ಲೇ ಮಾಡ್ತೇನೆ. ಅವ್ರು ಏನ್ ಮಾಡಿದ್ರು ಅಂದ್ರೆ, ತಿರುಗಾಟಕ್ಕೆ ನೀವು ಬೇಕು ನನಗೆ ಅಂತ ಹೇಳಿ ತಿರುಗಾಟಕ್ಕೆ 1988-89 ಸಾಲಿನಲ್ಲಿ ನಾನು ತಿರುಗಾಟದಲ್ಲಿದ್ದೆ. ತುಗ್ಲಕ್ ನಾಟಕದಲ್ಲಿ ನಾನು 4 ರೋಲನ್ನು ಮಾಡ್ತಿದ್ದೆ. ಜಂಬೆ ಅವರು ಅದರ ನಿರ್ದೇಶಕರಾಗಿದ್ರು. ಆಮೇಲೆ ಒಂದು ನಾಟಕಕ್ಕೆ ಧಾಮ್ ಧೂಮ್ ಸುಂಟ್ರಗಾಳಿ ಅಂತ, ಅದಕ್ಕೆ ಮ್ಯೂಸಿಕ್ ಮಾಡ್ತಿದ್ದೆ. ಅದರಲ್ಲಿ ಕಲಾವಿದನಾಗಿ ಮ್ಯೂಸಿಕ್ ಮಾಡ್ತಿದ್ದೆ. ಅಂತ ಸಾಹೇಬರು ಬರ್ತಾರಲ್ಲಿ ಮೇನ್ ರೋಲ್ ಅನ್ನ, ತಿವಾರಿ ರೋಲ್ ಅಂತ ಇತ್ತು, ಅದನ್ನ ಮಾಡ್ತಿದ್ದೆ. ಸಮಯದಲ್ಲಿ ಒಂದು ಫಸ್ಟ್ ಟ್ರೈನಿಂಗ್ ಕೊಟ್ಟು ತಗೊಳ್ಳೋ ಪರಿಪಾಠ ಇದೆ. ಆದ್ರೆ ನೀವು ಅಲ್ಲಿ ಡೈರೆಕ್ಟ್ ಆಗಿ ಒಂದು ತಿರುಗಾಟಕ್ಕೆ ಹೋಗ್ತೀರಾ ಅಂದ್ರೆ ಯಾವ ರೀತಿ ಅದು ಹೇಗೆ ಅಂತ? ಅದು ಅವಾಗ KV ಅಕ್ಷರ ಅಂತ ಅವರು ನನ್ನ ಎಲ್ಲಾ ಚಟುವಟಿಕೆಗಳನ್ನ ಕೇಳಿ ಇಂಟರ್ವ್ಯೂ ಮಾಡಿದ್ರು. ಇಂಟರ್ವ್ಯೂ ಮಾಡಿದಾಗ ನನ್ನನ್ನ ತಿರುಗಾಟಕ್ಕೆ ನಿಮ್ಮನ್ನ ಯಾಕೆ ತಗೊಳ್ಬಾರ್ದು, ಟ್ರೈನಿಂಗ್ ಅವಶ್ಯಕತೆ ಇಲ್ಲ ನಿಮ್ಗೆ, ಆಲ್ರೆಡಿ ನೀವು ಪ್ರಬುದ್ಧ ಆಗಿ ನಟರಾಗಿದ್ದೀರಿ, ಮ್ಯೂಸಿಕ್ ಬರ್ತದೆ, ಆದ್ರಿಂದ ನೀವು ತಿರುಗಾಟಕ್ಕೆ ಬೇಕು, ತಿರುಗಾಟಕ್ಕೆ ನನ್ನನ್ನು ತಗೊಂಡ್ರು. ತದನಂತರ ನೀನಾಸಂನಲ್ಲಿ 2 ವರ್ಷ ತಿರುಗಾಟ ಮಾಡಿದೆ. ಅವಾಗ BV ಕಾರಂತರು ಕೂಡ ನಮ್ಮ ಥಿಯೇಟ್ರಿಗೆ ಬರ್ತಿದ್ರು ಮ್ಯೂಸಿಕ್ ಮಾಡ್ಲಿಕ್ಕೆ.
ಅವರು ನನ್ನನ್ನ ರಂಗಾಯಣ ಅಂತ ಹೊಸ ಒಂದು ರೆಪರ್ಟರಿ ಸ್ಟಾರ್ಟ್ ಮಾಡಿದ್ರು ಮೈಸೂರಲ್ಲಿ. ಅದಕ್ಕೆ ಮ್ಯೂಸಿಷಿಯನ್ ಆಗಬೇಕು ಹೇಳಿ ನನ್ನನ್ನ ಕರ್ಕೊಂಡೋದ್ರು. ಅಲ್ಲೂ ಕೂಡ ನಾನು ರಂಗಾಯಣದಲ್ಲಿ ಪಾತ್ರನೂ ಮಾಡಿದೆ, ಮ್ಯೂಸಿಕ್ಕು ಮಾಡಿದೆ, ಹಾಗೂ ರಂಗಗೀತೆಗಳ ಸಂಯೋಜನೆ ಮಾಡೋದನ್ನ ಬಿ ವಿ ಕಾರಂತರ ಹತ್ರ ಕಲಿತೆ ನಾನು. ಅದು ಹೇಗೆ ಅಂದ್ರೆ, ಉದಾಹರಣೆಗೆ ಒಂದು ಶಬ್ದವನ್ನು ಕೊಟ್ಟಾಗ ಅದನ್ನ ನಾಡಿಗೆ ರಂಗಗೀತೆಯನ್ನಾಗಿ ಹಾಡಬೇಕು. ಅದೊಂದು ತುಣುಕು ಹೇಳ್ಬೋದು ನಮ್ಮ ವೀಕ್ಷಕರಿಗೆ. ಉದಾಹರಣೆಗೆ ಒಂದು ನಾಟಕದ ದೃಶ್ಯ, ಅದರಲ್ಲಿ ಕಾಂತನೆ ಏಕಾಂತದಿ ಮಾತು ದಾತು ಗೆಡಿಸದಿರು, ಆಗಿದ್ದೆ ಕನ್ಯೆ ಈಗಿರುವೆ ಧನ್ಯೆ ನಾನಲ್ಲ ಅನ್ಯೆ. ಇದನ್ನ ರಂಗಗೀತೆಯನ್ನಾಗಿ ಕನ್ವರ್ಟ್ ಮಾಡಬೇಕು. ಯಾಕಂದ್ರೆ ಭಾವಗೀತೆ ಆಗ್ಲಿಕ್ಕಿಲ್ಲ ಅಥವಾ ಜನಪದ ಗೀತೆ ಆಗ್ಲಿಕ್ಕಿಲ್ಲ, ಅದು ರಂಗಗೀತೆ ಆಗ್ಬೇಕು. ಅದನ್ನ ನನ್ನ ಕೈಲಿ ಕೊಟ್ರು, ಇಲ್ಲ ನೀವು ಮಾಡಿಕೊಡ್ಬೇಕು ಇದೊಂದು ಗೀತೆನಂತ. ಆ ಸ್ಥಳದಲ್ಲೇ ನಾನು ಏನು ವಿಶೇಷವಾಗಿ ಅಭ್ಯಾಸ ಮಾಡಿಸ್ಕೊಂಡು ಸ್ಥಳದಲ್ಲೇ ಹಾರ್ಮೋನಿಯಂ ಟ್ಯೂನ್ ಇಟ್ಕೊಂಡು ಅದನ್ನ ಸಂಯೋಜನೆ ಮಾಡಿದೆ. ಕಾಂತನೆ ಏಕಾಂತದಿ ಮಾತು ಧಾತು ಗೆಡಿಸದಿರು, ಆಗಿದ್ದೆ ಕನ್ಯೆ ಈಗಿರುವೆ ಧನ್ಯೆ ನಾನಲ್ಲ ಅನ್ಯೇ. ಕಾಂತನೆ ಏಕಾಂತದಿ ಮಾತು ಧಾತು ಗೆಡಿಸದಿರು. ಹೀಗೆ ನಾಟಕಗಳಲ್ಲಿ ರಂಗಗೀತೆಗಳನ್ನ ಸಂಯೋಜನೆ ಮಾಡ್ತಿದ್ದೆ. ನಾನು ಹುಟ್ಟಾಕ ಬೈ ಬರ್ತ್ ತಬಲಾವಾದನವನ್ನ ಕಲ್ತವನು. ನಾನು ಯಾರ ಹತ್ರ ಕಲ್ತವನಲ್ಲ, ನಾನಾಗೆ ಸ್ವಂತ ತಬಲಾವನ್ನು ಕಲಿತೆ. ಆಮೇಲೆ ಮಿಮಿಕ್ರಿ ಒಂದು 50% ಒತ್ತನ್ನ ಕೊಟ್ಟೆ ನಾನು. ಒನ್ ಮ್ಯಾನ್ ಶೋ, ನಮ್ಗೆ ಯಾವ್ದು ಸಾಧನ ಬೇಡ ಮಿಮಿಕ್ರಿಗೆ. ಮಿಮಿಕ್ರಿ ಬಾಯಿ ಒಂದಿದ್ರಾಯ್ತು, ಮೈಕ್ ಒಂದ್ ಬೇಕು. ಅದೆರಡು ನಾನು ಮಿಮಿಕ್ರಿಯಲ್ಲಿ ಹೆಸರು ಮಾಡಿದೆ. ಅದಕ್ಕಾಗಿ ಯಾರೋ ನಿಮ್ಗೆ ಟ್ರೈನಿಂಗ್ ಕೊಡ್ತೀರಾ ಅಥವಾ ನೀವಾಗೆ ಅದನ್ನು ಕಲ್ತಿರೋ ಅಂತ ಹೇಗೆ? ಇಲ್ಲ, ಮಿಮಿಕ್ರಿಯಲ್ಲಿ ಯಾರ ಹತ್ರ ಟ್ರೈನಿಂಗ್ ಪಡೆದಿದ್ದಲ್ಲ. ನಾನು ಹೋದಲ್ಲಿ ವೀಕ್ಷಣೆ ಮಾಡೋದು ಜಾಸ್ತಿ. ಯಾರೊಬ್ರು ಧ್ವನಿ ಆಗ್ಲಿ, ಒಬ್ರು ನಡಿಗೆ ಆಗ್ಲಿ. ಅದು ಮಿಮಿಕ್ರಿ ಅಂತಂದ್ರೆ ಈಗೇನಾಗಿದೆ ಅಂದ್ರೆ, ಮಿಮಿಕ್ರಿ ಅಂದ್ರೆ ಬರೀ ಫಿಲ್ಮ್ ಆಕ್ಟರ್ಗಳು ಮಾತಾಡೋದು ಮಿಮಿಕ್ರಿ ಆಗಿದೆ. ಅದು ಮಿಮಿಕ್ರಿ ಅಲ್ಲ. ಸಣ್ಣ ಜೀರುಂಡೆ ಅವಾಜನ್ನು ಕೂಡ ಮೈಕ್ನಲ್ಲಿ ನಾವು ತೋರಿಸ್ಬೋದು. ಸಣ್ಣ ಜೀರುಂಡೆ ಮಳೆಗಾಲದಲ್ಲಿ ಇದು ಅದನ್ನು ಸಹಿತ ತೋರಿಸ್ಬೋದು. ಏಕಕಾಲದಲ್ಲಿ ಎರಡು ಧ್ವನಿಯನ್ನು ಹೇಗೆ ಮಾಡೋದು ಹೇಳೋದನ್ನ ಮಿಮಿಕ್ರಿ ರೂಪದಲ್ಲಿ ಪ್ರಪ್ರಥಮವಾಗಿ ನಾನು ಮಾಡಿದೆ. ಮೇಲೆ ವಿಮಾನ ಹಾರಾಟ ಮಾಡೋದು, ಕೆಳಗೆ ಕುದುರೆ ಹೋಗುದು. ಅದೊಂದು ಸಣ್ಣ ಜಲಕ್ ನಮ್ಮ ವೀಕ್ಷಕರಿಗೆ ಹೇಳ್ಬೋದ? ಅದು ಇದು ಆಕ್ಚುಲಿ ಮೈಕ್ ಇಫೆಕ್ಟ್. ಹೌದು ಹೌದು. ಅದು ನಿಮ್ಗೆ ಅದ್ರ ತುಣುಕನ್ನ ಕೊಡ್ತೀನಿ. ಉದಾಹರಣೆಗೆ ಮಿಮಿಕ್ರಿ ಆರ್ಟಿಸ್ಟ್ ಏನ್ ಬೇಕು ಅಂದ್ರೆ, ಬಾಯಿ ಸಸಾರವಾಗಿ ಆಡ್ಬೇಕು, ನಾಲಿಗೆ ಅದು ಮೇನ್ ಮುಖ್ಯ. ಉದಾಹರಣೆಗೆ ಈಗ ನಿಮ್ ವಿಮಾನಿನ ಸೌಂಡ್ ಅನ್ನ ತೋರಿಸ್ತೇನೆ. ಅದ್ರ ಕೆಳಗೆ ಕುದುರೆ ಹೋದಾಗ ಎರಡು ಸೌಂಡ್ ಹೇಗೆ ಬರುತ್ತೆ ಅನ್ನೋದನ್ನ ನೀವೀಗ ವೀಕ್ಷಣೆ ಮಾಡಿ. ಈ ವಿಮಾನ ಹಾರ್ತಾ ಇದ್ದಾಗ ಈಗ ಆವಾಜ್ ಬಂದ್ರೆ, ಕೆಳಗೆ ಕುದುರೆ ಹೋದಾಗ ಎರಡು ಆವಾಜನ್ನು ಹೇಗೆ ಕೇಳಬಹುದು ಹೇಳೋದನ್ನ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇದು ಮೈಕ್ ಇಫೆಕ್ಟ್ ಆದ್ರಿಂದ ಮೈಕ್ ಇದು ಸ್ವಲ್ಪ ಇನ್ನೂ ಎಫೆಕ್ಟಿವ್ ಆಗಿ ಬರ್ತದೆ. ಈ ಉದಾಹರಣೆ ಕೋಲಾಟ. ಕೋಲಾಟಕ್ಕೆ ಕೋಲಿಲ್ಲ. ನನ್ನ ಎರಡೇ ಬೆರಳಲ್ಲಿ ಕೋಲಾಟವನ್ನು ಕಲಿಸಿದೆ ನಾನು. ಎರಡೇ ಬೆರಳಲ್ಲಿ ಕೋಲಾಟವನ್ನು ಹೇಗೆ ಮಾಡ್ಬೋದು ಅನ್ನೋದು ಇಲ್ಲಿ ನೋಡಿ. ಕೋಲ್ ಕೋಲ್ ಕೋಲಣ್ಣ ಕೋಲು ಮುದ್ದಿನ ಕೋಲಣ್ಣ, ಕೋಲ್ ಕೋಲ್ ಕೋಲಣ್ಣ ಕೋಲು ಮುದ್ದಿನ ಕೋಲಣ್ಣ, ಕೋಲ್ ಕೋಲ್ ಕೋಲಣ್ಣ ಕೋಲು ಮುದ್ದಿನ ಕೋಲಣ್ಣ. ಇದು ಸೌಂದರ್ಯವರ್ಧಕ ಸಾಧನ, ನಮ್ಮ ತಲೆ ಕೂದಲನ್ನು ಬಾಚಿಕೊಳ್ಳಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್. ಬಟ್ ಇದನ್ನ ನಾನು ಶಹನಾಯಿ ಇನ್ಸ್ಟ್ರೂಮೆಂಟ್ ಆಗಿ ಇದನ್ನ ಬಾರಿಸೋದನ್ನ ಪ್ರೇಕ್ಷಕರಿಗೆ ತೋರಿಸಿದೆ. ಅದು ಹೇಗೆ ಬರುತ್ತೆ ಅಂದ್ರೆ, ಈ ಹಾಳೆಯನ್ನ ಇದರಲ್ಲಿ ಇಟ್ಕೊಂಡು ಇದರಲ್ಲಿ ಶಹನಾಯಿ ಶಬ್ದವನ್ನ ನುಡಿಸೋದು. ಉದಾಹರಣೆಗೆ ಕರೆದರೂ ಕೇಳದೆ, ಅದನ್ನ ಈ ಇನ್ಸ್ಟ್ರೂಮೆಂಟ್ ಅಲ್ಲಿ ನುಡಿಸಿದ್ರೆ ಹೇಗೆ ಕೇಳಬಹುದು ಅಂತ. ನಿಮಗೆ ಒಂದು ಇನ್ಸ್ಟ್ರೂಮೆಂಟ್
ಇದು ಯಾವ್ದು ಅವಶ್ಯಕತೆ ಇಲ್ಲ ಸದ್ಯ ನೀವು ಅದ್ರಲ್ಲೇ ಒಂದು ತಯಾರು ಮಾಡಿ ಮಾಡುವಂಥದ್ದು. ನಿಜವಾಗ್ಲೂ ಈ ಕಲೆ ಆಕ್ಚುಲಿ ಹೇಳ್ಬೇಕಂದ್ರೆ ಅದು ಕಲ್ತು ಬರಲ್ಲ, ಅದಾಗೆ ಬರುವಂತದಲ್ವಾ. ಈಗ ಯಾರಿಗೂ ಕಲ್ಸ್ಕೊಟ್ರೆ ಸುಮಾರು ಇದು ಯಾರಿಗೂ ಕಲಿಯೋದನ್ನ ಹೇಳ್ಕೊಡೋದು ಕಷ್ಟ. ಹೌದು. ಬಟ್ ಸಂಗೀತದ ಜ್ಞಾನ ಇದ್ರೆ, ಸಂಗೀತದ ಹಿಂದಿನ ಬ್ಯಾಕ್ ಗ್ರೌಂಡ್ ಇದ್ರೆ ಇದನ್ನ ನೀವು ಕೂಡ ಬಾರಿಸ್ಬೋದು. ಬಾರಿಸ್ಲಿಕ್ಕೆ ಬರುವಂತದ್ದೇನೋ ಅಲ್ಲಾಳಲ್ಲ, ಆದ್ರೆ ಎಲ್ಲಾ ಕಲೆ ಗೊತ್ತಿದ್ರೆ ಇದೊಂದು ಮಾಡೋದು. ಸಂಗೀತದ ಅನುಭವ ಇದ್ರೆ, ತಾಳ ಜ್ಞಾನ, ರಾಗದ ಅನುಭವ ಇದ್ರೆ ಇದನ್ನ ನೀವು ಕೂಡ ಬಾರಿಸ್ಬೋದು. ಮತ್ತೆ ಯಾರೆಲ್ಲ ಕಲಾವಿದರು ಅಥವಾ ಫಿಲ್ಮ್ ಆಕ್ಟರ್ ಅವ್ರದ್ದು ಎಷ್ಟು ಜನರು ಮಾಡ್ಬೋದು ಅಂತ ಏನಾದ್ರು ಹೇಳ್ಬೋದಾ? ಇದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮಾಡ್ಬೋದು. ಆಮೇಲೆ ದಿನೇಶ್ ಅಂತ ಇದ್ರು, ಅವರು ಬಹಳ ಹಳೆ ಕಲಾವಿದರು, ತೀರೋಗಿದ್ದಾರೆ ಈಗ. ಅವರ ಧ್ವನಿ ಈಗ ಉದಾಹರಣೆಗೆ ಒಂದು ಎಮ್ಮೆ ಕರುವನ್ನು ಹತ್ತಿರ ಕಟ್ಟಿದಾಗ ಅದರ ಆವಾಜೇ ಬೇರೆ, ನೀವು ಕೇಳಿರ್ಬೋದು. ಅದೇ ಕರುವನ್ನು ದೂರ ಕಟ್ಟಿದ್ರೆ, ಎಮ್ಮೆ ಕಾಣದಂಗೆ ಕಟ್ಟಿದ್ರೆ ಅದರ ಆವಾಜೇ ಬೇರೆ. ಈ ಎಮ್ಮೆಯನ್ನ ಕರುನ ಒಟ್ಟಿಗೆ ಕಟ್ಟಿದಾಗ ಎಮ್ಮೆ ಬರೀ ಇಷ್ಟ ಬಿಡ್ತದೆ. ಅದು ಕರುವನ್ನ ಕಾಣದಂಗೆ ಕಟ್ಟಿದಾಗ, ದೂರ ಇದ್ದಾಗ ಅದೇ ಪ್ರಕಾರ ಆಕಳು ಕರು ಹತ್ರ ಇದ್ದಾಗ ಇಷ್ಟೇ ಕೂಗುತ್ತೆ. ಕರುವನ್ನು ದೂರ ಕಟ್ಟಿದಾಗ ನೀವು ಮೋಸ್ಟ್ಲಿ ಪ್ರತಿಯೊಂದು ಒಂದು ವಸ್ತುವಿನಲ್ಲೂ ನೀವು ಅದನ್ನ ಒಂದು ಅನುಕರಣೆ ಮಾಡೋದಕ್ಕೆ ಸಹಾಯ ಆಗುವಂತ ಹುಡುಕ್ತೀರಲ್ಲ ಅದೆಲ್ಲ. ಪ್ರತಿಯೊಂದು ಯಾವುದೇ ಒಂದು ಇದ್ರಲ್ಲಿ ಈಗ ಒಂದು ಮಳೆ ಜಿರ್ಲೆ, ಮಳೆಗಾಲ ಪ್ರಾರಂಭ ಆದಾಗ ಮಳೆ ಜಿರ್ಲೆ ರಿವಿ ಕೂಗುತ್ತೆ. ಅದ್ರ ಶಬ್ದವನ್ನ ಹೇಗೆ ಅಂದ್ರೆ ಎರಡು ತುಟಿಗಳ ವೈಬ್ರೇಷನ್ ಇಂದ ಆ ಸೌಂಡ್ ಅನ್ನು ತೋರಿಸಬಹುದು. ಉದಾಹರಣೆಗೆ ಈ ಜೀರುಂಡೆ ಅಂದ್ರೆ ಮಿಮಿಕ್ರಿ ಮೈಕ್ ಇಫೆಕ್ಟ್ ಆದ್ರಿಂದ ಮೈಕ್ ನಲ್ಲಿ ಇನ್ನೂ ಸ್ಪಷ್ಟವಾಗಿ ಕೇಳ್ತದೆ. ಈಗ ಹುಲಿಯ ಶಬ್ದವನ್ನ, ಹಸುವಾದ ಹುಲಿ ಇದ್ರೆ ಅದ್ರ ಶಬ್ದ ಹೆಂಗ್ ಮಾಡುತ್ತೆ ಅಂದ್ರೆ ಈ ಬಾಯಿಂದ ತೋರಿಸೋದು, ಅದ್ರ ಮೈಕಿನ ಮೇಲೆ ಇನ್ನೂ ಇಫೆಕ್ಟ್ ಬರುತ್ತೆ. ಹುಲಿ ಈಗ ಡಾಕ್ಟರ್ ರಾಜ್ಕುಮಾರ್ ಕೇಳಿದ್ರೆ ಎಲ್ಲರಿಗೂ ಒಂಥರ ರೋಮಾಂಚನ, ಖುಷಿ ಆಗುವಂಥದ್ದು. ಅವ್ರದ್ದೊಂದು ವಯಸ್ಸು ನಮ್ಮ ವೀಕ್ಷಕರು ತೋರಿಸ್ಕೊಡ್ಬೋದಾ? ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಪಾರವಾದ ಗೌರವ. ಅವರಂತಹ ಕಲಾವಿದರು ಕರ್ನಾಟಕದಲ್ಲಿ ಹುಟ್ಟಿದ್ದು, ಅವರ ಕಲಾ ಜೀವನ, ಅವರ ಸೇವೆಯನ್ನು ನಾವು ಗುರುತಿಸಬೇಕು. ಅಂತಹ ಕಲಾವಿದರ ಧ್ವನಿಯಲ್ಲಿ ಒಂದು ವೀರಪ್ಪನ ಹಿಡ್ಕೊಂಡು ಹೋದಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ವೀರಪ್ಪ, ಏಕೋ ವೀರಪ್ಪ ಅಂತ ಕೇಳಿ ಹಾಡಿದ್ರೆ ಹೇಗಾಗ್ಬೋದು ಹೇಳೋದನ್ನ ಕೇಳಿ. ಏಕೋ ವೀರಪ್ಪ ನನ್ನನ್ನು ಹಿಡಿಯಪ್ಪ, ಕಾಡು ಸಾಕಪ್ಪ, ಕನ್ನಡ ನಾಡು ಬೇಕಪ್ಪ, ಕನ್ನಡ ಜನರು ಬೇಕಪ್ಪ, ಕನ್ನಡ ಭಾಷೆ ಬೇಕಪ್ಪ, ಕನ್ನಡಕ್ಕಾಗಿ ಹೋರಾಡಿ ಬಂದೆ, ತಮಿಳುನಾಡಿಗೆ ನನ್ನನೇಕೆ ತಂದೆ, ಕನ್ನಡಕ್ಕಾಗಿ ಹೋರಾಡಿ ಬಂದೆ, ತಮಿಳುನಾಡಿಗೆ ನನ್ನನೇಕೆ ತಂದೆ, ಕರುಣಾನಿಧಿ ಕರುಣೆ ಬೇಕು, ಕಾವೇರಿ ನೀರು ಬೇಕು, ಕರುಣಾನಿಧಿ ಕರುಣೆ ಬೇಕು, ಕಾವೇರಿ ನೀರು ಬೇಕು, ಎಸ್.ಎಂ. ಕೃಷ್ಣ ನನ್ನ ಬಿಡಿಸಲೇಬೇಕು, ಏಕೋ ವೀರಪ್ಪ ನನ್ನನ್ನು ಹಿಡಿಯಪ್ಪ, ಕಾಡು ಸಾಕಪ್ಪ, ಕನ್ನಡ ನಾಡು ಬೇಕಪ್ಪ, ಕನ್ನಡ ಜನರು ಬೇಕಪ್ಪ, ಕನ್ನಡ ಭಾಷೆ ಬೇಕಪ್ಪ, ಆನೆಗಳ ನೀ ಕೊಂದೆ ದಂತ ಚೋರ ನೀನಂದೆ, ಆನೆಗಳ ನೀ ಕೊಂದೆ ದಂತ ಚೋರ ನೀನಂದೆ, ನನ್ನನ್ನೇ ನೀನು ಯಾಕೆ ಹಿಡಿದು ತಂದೆ ವೀರಪ್ಪ, ಏಕೋ ವೀರಪ್ಪ ನನ್ನನ್ನು ಹಿಡಿದಪ್ಪ, ಕಾಡು ಸಾಕಪ್ಪ, ಕನ್ನಡ ನಾಡು ಬೇಕಪ್ಪ, ಕನ್ನಡ ಜನರು ಬೇಕಪ್ಪ, ಕನ್ನಡ ಭಾಷೆ ಬೇಕಪ್ಪ. ಒಂದು ಅರ್ಥಬದ್ಧವಾಗಿ ಒಂದು ಸೂಪರ್ ಹಿಟ್ ಅಂತ ಹಾಡನ್ನು ನೀವು ಹಾಡ್ತೀರಾ. ಅದನ್ನ ನೀವು ಎಲ್ಲಿ ಈ ಹಾಡನ್ನು ಕ್ರಿಯೇಟ್ ಮಾಡ್ತೀರಾ? ನಮ್ಗೆ ಈ ಹಾಡನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಕಾರಣ, ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ತಿರುಗಾಟದ ಇದು ರಂಗಾಯಣದ ನಾಟಕ ಇತ್ತು. ಆ ಸಮಯದಲ್ಲಿ ಮಿಮಿಕ್ರಿಯನ್ನು 15 ನಿಮಿಷದ ಮಿಮಿಕ್ರಿ ಕಾರ್ಯಕ್ರಮ ಇತ್ತು. ಆಗ ಚೀಟಿ ಯಾರು ಕೊಡ್ತಾರೋ ಅದ್ರ ಮೇಲೆ ಮಿಮಿಕ್ರಿ ಮಾಡ್ಬೇಕು. ಅವ್ರ ಶಬ್ದ, ಅವ್ರ ಏನು ಸಬ್ಜೆಕ್ಟ್ ಅನ್ನು ಕೊಡ್ತಾರೋ ಅದ್ರ ಮೇಲೆ ಮಿಮಿಕ್ರಿ ಕ್ರಿಯೇಷನ್ ಮಾಡ್ಬೇಕು. ನನಗೆ ಚೀಟಿಯಲ್ಲಿ ಬಂತು, ಅಣ್ಣವರನ್ನ ವೀರಪ್ಪ ಹಿಡ್ಕೊಂಡು ಹೋಗಿದ್ದಾನೆ, ಅಣ್ಣವರು ವೀರಪ್ಪನ ಮೇಲೆ ಒಂದು ಹಾಡನ್ನ ಹೇಳ್ಬೇಕು ನೀವು. ಅದೇ ಸ್ಪಾಟ್ ಅಲ್ಲಿ ನಾನು ರೆಡಿ ಮಾಡಿ ಮೈಕಿನ ಎದುರಿಗೆ ಹಾಡುವಂತ ಒಂದು ಹಾಡು. ಅದು ಅಲ್ಲೂ ಕೂಡ ಫಸ್ಟ್ ಪ್ರೈಸ್ ಅನ್ನು ತಗೊಂಡೆ.
ಆಮೇಲೆ ಇದು ಎಲ್ಲಿ ಹೋದ್ರು ವೀರಪ್ಪನ ಹಾಡು ಹೇಳಿ ವೀರಪ್ಪನ ಹಾಡು ಫೇಮಸ್ ಆಗ್ಬಿಡ್ತು. ಫೇಮಸ್ ಆಗ್ಬಿಟ್ಟು ನಾನು ಸಿದ್ದಾಪುರದಲ್ಲಿ ನೆಹರು ಮೈದಾನದಲ್ಲಿ ಹಾಡಿದೆ. ಆಮೇಲೆ ನನಗೆ ಬಾಲ್ಯ ಜೀವನದಲ್ಲಿ 7ನೇ ಕ್ಲಾಸ್ ಇರುವಾಗ ಒಂದು ಹಾಡನ್ನ ಕಟ್ಟಿದ್ದೆ ನಾನು. ಒಂದು ಮದುವೆ ಸಂದರ್ಭಕ್ಕೆ ಯಾರ್ಯಾರು ಬೇಕು ಏನೇನು ಅಂತ. ಆ ಹಾಡು ಏನಿತ್ತು ಅಂದ್ರೆ, ದಾರೆ ಎರೆದವ ದಾಸನ ಗದ್ದೆವ, ಹೆಣ್ಣು ಕೊಟ್ಟವ ಹಣಜಿ ಬೇಲವ, ಮೂಗುತಿ ಇಟ್ಟವ ಮುಗುದೂರವ, ಬಳೆ ಇಟ್ಟವ ಬಳ್ಳಟ್ಟವ, ಅಕ್ಕಿ ಕೊಟ್ಟವ ಅವ ಅಕ್ಕುಂಜವ, ಅನ್ನ ಬೇಯಿಸ್ತವ ಹೊರಂದೂರವ, ಕಲ್ಯಾಣ ಮಾಡ್ದವ ಕಲ್ಯಾಣಪುರದವ, ತಾಳಿ ಕಟ್ಟದವ ತಾಳ್ಗೊಪ್ಪದವ, ಸಿಕ್ಕಿ ಬಿದ್ದವ ಸಿದ್ದಾಪುರದವ. ಈ ಹಾಡು ಕೂಡ ಒಂದು ಚಿಕ್ಕ ಏಜಿಂದ ನಿಮ್ಗೆ ಒಂದು ಹಾಡು ಕಟ್ಟು ಹಾಡುವ ಕಲೆ ಮೊದಲಿಂದಾನೇ ಇತ್ತು, ಈಗೂ ಕೂಡ ಇದೆ. ಈಗ ಒಂದು ಏನ್ ಕೊಟ್ರ ಅದ್ರ ಬಗ್ಗೆ ಹಾಡು ಕಲಿಗಾರಿಕೆ ಈಗ ಇನ್ಸ್ಟ್ರೂಮೆಂಟಲ್ ಒಂದು ಮ್ಯೂಸಿಕ್ ಅನ್ನ ಮಾಡ್ತಿದ್ವಿ ಅಂತ ಹೇಳ್ಬೋದು. ನಾವು ಕಾರಂತರ ಹತ್ರ ಮೊನೋಟೋನಸ್ ಮ್ಯೂಸಿಕ್ ಅನ್ನು ಕಾರಂತರ ಹೋಗ್ತಾ ಇರ್ಲಿಲ್ಲ. ಏನಿದ್ರು ಒಂದು ವಸ್ತುನಲ್ಲಿ ಮ್ಯೂಸಿಕ್ ಅನ್ನು ತೆಗಿಬೇಕು. ಉದಾಹರಣೆ ಕರಟ, ಆಮೇಲೆ ಒಂದು ಲೋಟ ಕುಡಿಯೋ ನೀರಿನ ಲೋಟ, ಇದರಲ್ಲೂ ಕೂಡ ಮ್ಯೂಸಿಕ್ ಇದೆ. ಇಲ್ಲಿ ನೋಡಿ,